ಸ್ನೇಹಿತರೆ, ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬ್ರಹ್ಮದೇವನಿಂದ ಪಡೆದ ವರಗಳು, ಮಹಾದೇವ ಕೊಟ್ಟ ದಿವ್ಯಾಸ್ತ್ರ, ನಿರಂತರ ಗೆಲುವುಗಳು ಇವೆಲ್ಲವುಗಳಿಂದ ಅತ್ಯುತ್ಸಾಹ ಪೀಡಿತನಾಗಿದ್ದ ರಾವಣ ಈಗ ಲೋಕಲೋಕಗಳನ್ನು ಗೆಲ್ಲೋದಕ್ಕೆ, ಇಡೀ ಭೂಮಂಡಲವನ್ನು ತನ್ನ ವಶಪಡಿಸ್ಕೊಳ್ಳೋದಕ್ಕೆ ದಿಗ್ವಿಜಯಾರ್ಥಿಯಾಗಿ ಹೊರಟ. ಈಗ ರಾವಣನ ಕಣ್ಣು ರಸಾತಲದ ಮೇಲೆ ಬಿದ್ದಿತ್ತು. ವರುಣದೇವನ ರಕ್ಷಣೆಯಲ್ಲಿದ್ದ ಸುತ್ತ ಸಮುದ್ರದಿಂದ ಆವೃತವಾಗಿದ್ದ ಈ ಪ್ರದೇಶ ನಾಗ ಹಾಗೂ ದೈತ್ಯರ ಆವಾಸ ಸ್ಥಾನವಾಗಿತ್ತು. ಮೊದಲು ನಾಗರು ಆಳ್ತಾ ಇದ್ದ ಭೋಗವತಿ ನಗರವನ್ನು ಆಕ್ರಮಿಸಿಕೊಂಡ ರಾವಣ ಅಲ್ಲಿಂದ ದೈತ್ಯರ ಆವಾಸ ಸ್ಥಾನವಾಗಿದ್ದ ಮಣಿಮಯಪುರಕ್ಕೆ ಬಂದ. ರಾವಣೇಂದ್ರ ದೈತ್ಯರ ರಾಜಧಾನಿಯ ಮೇಲೆ ಆಕ್ರಮಣ ಮಾಡಿದ್ದಾನೆ ಅನ್ನೋದು ಗೊತ್ತಾದ ಕೂಡಲೇ ಆ ಭಾಗವನ್ನು ಆಳ್ತಾ ಇದ್ದ ನಿವಾತ ಕವಚರು ಅನ್ನೋ ದೈತ್ಯರು ರಾವಣನ ಮೇಲೆ ಯುದ್ಧ ಸನ್ನದ್ಧರಾಗಿ ಅವನನ್ನು ಎದುರಿಸೋದಕ್ಕೆ ನಿಂತರು. ಅಲ್ಲಿ ರಾವಣನಿಗೂ ದೈತ್ಯರಿಗೂ ಭಯಾನಕವಾದ ಕದನ ಉಂಟಾಯಿತು. ಒಂದಲ್ಲ ಎರಡಲ್ಲ ಸರಿಸುಮಾರು 1 ಸಂವತ್ಸರದ ಕಾಲ ಅಲ್ಲಿ ಕಾದಾಡಿದರೂ ಕೂಡ ನಿವಾತ ಕವಚರು ಸೋಲಿಲ್ಲ, ರಾವಣ ಕೂಡ ಸೋಲಿಲ್ಲ. ರಾವಣ ಎಷ್ಟೇ ಶೌರ್ಯದಿಂದ ಹೋರಾಡಿದರೂ ಕೂಡ ನಿವಾತ ಕವಚರವನನ್ನು ಗೆಲ್ಲೋದಕ್ಕೆ ಬಿಡಲಿಲ್ಲ. ಆದರೆ ಯಾರಿಂದಲೂ ಸಾವಿಲ್ಲದ ವರವನ್ನು ಪಡೆದಿದ್ದ ರಾವಣನನ್ನು ಸೋಲಿಸೋದಕ್ಕೆ ಕೂಡ ಅವರಿಂದ ಸಾಧ್ಯ ಆಗಲಿಲ್ಲ. ಆ ಭಯಾನಕ ಯುದ್ಧ ರಾವಣನ ಬಹುಪಾಲು ಸೇನೆಯನ್ನು ಗಾಯಗೊಳಿಸಿತ್ತು, ಸಾವಿನ ಮನೆಗೆ ದೂಡಿತ್ತು. ಹಾಗೆ ದೈತ್ಯರ ಸೇನೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿತ್ತು. ಈ ಯುದ್ಧ ಎಷ್ಟು ದಿನಗಳಾದರೂ ಮುಗಿಯೋ ಲಕ್ಷಣಗಳು ಕಾಣದೇ ಇದ್ದಾಗ ನಿವಾತ ಕವಚರು ರಾವಣನ ಜೊತೆ ಸಂಧಿ ಮಾಡಿಕೊಂಡ್ರು. ತನ್ನೊಂದಿಗೆ ಭಯಾನಕವಾಗಿ ಹೋರಾಡಿದ್ದ ಅವರ ಶೌರ್ಯ ಕೂಡ ರಾವಣೇಂದ್ರನಿಗೆ ಇಷ್ಟವಾಯಿತು. ಎಷ್ಟೇ ಆದರೂ ದೈತ್ಯರು ದೇವತೆಗಳ ದಾಯಾದಿಗಳವರು, ಅವರಿಬ್ಬರ ನಡುವೆ ಕಲಹ ನಿರಂತರವಾಗಿರುತ್ತೆ. ಹೀಗಿರುವಾಗ ದೈತ್ಯರ ಜೊತೆಗೆ ಸ್ನೇಹ ತನಗೆ ಒಳ್ಳೆಯದೇ ಅಂದುಕೊಂಡ ರಾವಣ ಶತ್ರುವಿನ ಶತ್ರು ಮಿತ್ರ ಅನ್ನೋ ಸಿದ್ಧಾಂತದಡಿ ಅವರ ಜೊತೆಗೆ ಸ್ನೇಹವನ್ನು ಮಾಡಿಕೊಂಡ. ಯಾವುದೇ ಸಂದರ್ಭದಲ್ಲೂ ದೇವತೆಗಳ ವಿರುದ್ಧ ಕಾದಾಡಬೇಕಾಗಿ ಬಂದಾಗ ಪರಸ್ಪರ ಸಹಾಯ ಮಾಡಿಕೊಳ್ಳುವ ಪ್ರತಿಜ್ಞೆಯ ಮೇರೆಗೆ ಅಗ್ನಿಸಾಕ್ಷಿಯಾಗಿ ನಿವಾತ ಕವಚರು ಹಾಗೂ ರಾವಣನ ನಡುವೆ ಸ್ನೇಹ ಆಯಿತು. ಆ ಮಣಿಮಯಪುರದಲ್ಲಿ ಸಾಕಷ್ಟು ಕಾಲ ತಂಗಿ ವಿಶ್ರಾಂತಿಯನ್ನು ಪಡೆದು ದೈತ್ಯರ ಆತಿಥ್ಯವನ್ನು ಸ್ವೀಕರಿಸಿದ ರಾವಣ ಅವರಿಂದ ಸಾಕಷ್ಟು ಮಾಯಾವಿದ್ಯೆಗಳನ್ನು ಕಲಿತ. ಅಭಿಚಾರ ಪ್ರಯೋಗಗಳು, ಯಾಗಗಳನ್ನು ದೈತ್ಯರು ರಾವಣನಿಗೆ ಕಲಿಸಿಕೊಟ್ರು. ಅಲ್ಲಿಂದ ಮುಂದೆ ಅವನ ಪ್ರಯಾಣ ಕಾಲಕೇಯರ ವಾಸಸ್ಥಾನವಾದ ಅಶ್ಮಾನಗರಕ್ಕೆ ಬಂತು. ಅಲ್ಲಿ ರಾವಣನ ಮುಂದೆ ಶರಣಾಗೋದಕ್ಕೆ ಕಾಲಕೇಯರು ಒಪ್ಪಲಿಲ್ಲ. ಅವರು ಯುದ್ಧಕ್ಕೆ ನಿಂತರು. ರಾವಣ ಹಾಗೂ ದೈತ್ಯರ ಸೇನೆ ಕಾಲಕೇಯರ ವಿರುದ್ಧ ಭಯಾನಕವಾಗಿ ಕಾದಾಡಿತು. ಭಾರಿ ದೇಹದ ಅಕರಾಳ ವಿಕರಾಳ ರೂಪದ ಕಾಲಕೇಯರು ದೈತ್ಯರನ್ನು ಹಾಗೂ ರಾವಣನ ಸೇನೆಯನ್ನು ಅತ್ಯಂತ ಭಯಾನಕವಾಗಿ ಕೊಂದು ಹಾಕೋದಕ್ಕೆ ನಿಂತರು. ಅವರ ಅಬ್ಬರಕ್ಕೆ ಎರಡೂ ಸೇನೆಗಳು ಥರಗುಟ್ಟಿ ಅಲ್ಲಿಂದ ಪಲಾಯನ ಮಾಡಿದ್ವು. ಕಡೆಗೆ ರಾವಣ ತನ್ನ ಬಲಿಷ್ಠ ಧನಸ್ಸನ್ನು ಹಿಡಿದು ದಿವ್ಯಾಸ್ತ್ರಗಳ ಸಮೇತ ಅವರ ವಿರುದ್ಧ ಯುದ್ಧಕ್ಕೆ ನಿಂತ. ಆ ಘನಘೋರ ಕದನದಲ್ಲಿ ಸಾವಿರಾರು ಮಂದಿ ಕಾಲಕೇಯರು ರಾವಣನ ಬಾಣಗಳ ಆಘಾತಕ್ಕೆ ಸಿಲುಕಿ ಸಾವಿಗೀಡಾದರು. ಹಾಗೆ ಸತ್ತವರ ಪೈಕಿ ವಿದ್ಯುಜ್ಜಿಹ್ವ ಕೂಡ ಒಬ್ಬ. ಭಯಾನಕ ದೇಹದ ಈ ವಿದ್ಯುಜ್ಜಿಹ್ವ ರಾವಣನ ಬಹುತೇಕ ಸೇನೆಯನ್ನು ನಾಶ ಮಾಡಿದ್ದನ್ನು ಕಂಡು ರಾವಣ ಅವನ ಮೇಲೆ ದಿವ್ಯಾಸ್ತ್ರಗಳ ಪ್ರಯೋಗ ಮಾಡಿ ಕೊಂದು ಹಾಕಿದ. ಈ ವಿದ್ಯುಜ್ಜಿಹ್ವ ಬೇರೆ ಯಾರೂ ಅಲ್ಲ, ಅವನು ರಾವಣನ ಸಹೋದರಿ ಶೂರ್ಪನಖಿಯ ಗಂಡ. ಆದರೆ ಯುದ್ಧರಂಗದಲ್ಲಿ ಎದುರು ನಿಂತವನು ಯಾವನೇ ಆದರೂ ಅವನನ್ನು ಶತ್ರುವಿನಂತೆ ಕಾಣಬೇಕು. ಹೀಗಾಗಿ ವಿದ್ಯುಜ್ಜಿಹ್ವ ಯಾರು ಅನ್ನೋದನ್ನು ಯೋಚಿಸದೆ ರಾವಣ ಅವನನ್ನು ಕೊಂದು ಕೆಡವಿಬಿಟ್ಟ. ಅಲ್ಲಿಂದ ಮುಂದೆ ಸಮುದ್ರ ಮಾರ್ಗವಾಗಿ ಲಂಕೆಯ ಕಡೆಗೆ ಹೊರಟಿದ್ದ ರಾವಣನಿಗೆ ವರುಣನ ರಾಜಧಾನಿ ಎದುರಾಯಿತು. ಅದೊಂದು ಅತ್ಯಂತ ಸುಂದರ ಹಾಗೂ ರಮಣೀಯ ಪ್ರದೇಶ. ಅಲ್ಲಿ ಶ್ವೇತಕಾಂತಿಯಿಂದ ಕಂಗೊಳಿಸ್ತಾ ಇದ್ದ ವರುಣನ ರಾಜಧಾನಿ. ಅಲ್ಲಿಗೆ ಬಂದ ರಾವಣನಿಗೆ ಅತ್ಯಂತ ಶ್ರೇಷ್ಠವಾದ ಶ್ವೇತವರ್ಣದ ಕಾಮಧೇನು ಎದುರಾಯಿತು. ಆ ಗೋವಿಗೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿದ ರಾವಣ ಅಲ್ಲಿಂದ ಮುಂದೆ ವರುಣನ ನಗರಕ್ಕೆ ಬಂದ. ತಾನು ಆ ನಗರವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಬಂದಿರೋದಾಗಿ ಯುದ್ಧಾಹ್ವಾನವನ್ನು ಕಳುಹಿಸಿದ. ನನ್ನೊಂದಿಗೆ ಕಾದಾಡಿ ಅಥವಾ ಶರಣಾಗಿ ಸೋಲೊಪ್ಪಿಕೊಳ್ಳಿ ಅನ್ನೋದು ರಾವಣನ ಸಂದೇಶ. ಇದನ್ನು ಕಂಡು ವರುಣನ ಸೇನೆ ರಾವಣನ ಮೇಲೆ ಭಯಾನಕವಾಗಿ ದಾಳಿ ಮಾಡಿತು. ಸಾಕಷ್ಟು ಸಮಯ ಆ ಸೇನೆಯನ್ನು ರಾವಣನ ಸೈನ್ಯ ಎದುರಿಸಿ ನಿಂತಿತ್ತಾದರೂ ವರುಣ ಸೇನೆಯ ಮುಂದವರಿಗೆ ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಕಡೆಗೆ ರಾವಣ ತಾನೇ ಯುದ್ಧಕ್ಕೆ ನಿಂತ. ಅವನ ಜೊತೆ ಮಹೋದರಾದಿಗಳು ಹೆಗಲು ಕೊಟ್ಟು ಹೋರಾಡತೊಡಗಿದರು. ಬಹುಕಾಲದ ಕಾದಾಟದ ನಂತರ ವರುಣ ಸೇನೆ ಹಿಂದಕ್ಕೆ ಸರಿಯತೊಡಗಿದ ಹಾಗೆ ವರುಣನ ಮಕ್ಕಳು ಯುದ್ಧರಂಗದಲ್ಲಿ ಕಾಣಿಸಿಕೊಂಡರು. ಅವರು ಮಹೋದರ ಸೇರಿದ ಹಾಗೆ ರಾವಣನ ಸಮಸ್ತ ಸಚಿವರನ್ನು ಬಡಿದು ಕೆಡವಿದರು. ಇದನ್ನು ಕಂಡು ಉಗ್ರನಾದ ರಾವಣ ಈ ವರುಣ ಪುತ್ರರ ಜೊತೆಗೆ ತಾನು ಯುದ್ಧಕ್ಕೆ ನಿಂತ. ರಾವಣನನ್ನು ಕೂಡ ತಮ್ಮ ಶೌರ್ಯದ ಮೂಲಕ ವರುಣ ಪುತ್ರರು ಹಣ್ಣಾಗಿಸಿದರೆ ರಾವಣ ಅವರ ಮೇಲೆ ನಿರಂತರವಾಗಿ ತನ್ನ ಎಲ್ಲ ಅಸ್ತ್ರಗಳನ್ನು ಬಳಸೋದಕ್ಕೆ ನಿಂತ. ಕಡೆಗೆ ವರುಣ ಪುತ್ರರ ಅಬ್ಬರ ಕಡಿಮೆಯಾಗುವ ಹೊತ್ತಿಗೆ ರಾವಣ ವರುಣನನ್ನೇ ತನ್ನೊಂದಿಗೆ ಕಾದಾಡೋದಕ್ಕೆ ಕರೆಯತೊಡಗಿದ್ದ. ಆದರೆ ಅಲ್ಲಿ ಆ ಸಮಯದಲ್ಲಿ ವರುಣದೇವ ಇರಲಿಲ್ಲ.
ಅದು ವರುಣ ಅಲ್ಲಿರುವ ಸಮಯವೂ ಆಗಿರಲಿಲ್ಲ. ಹೀಗಾಗಿ ವರುಣನ ಮಂತ್ರಿ ಪ್ರಭಾಸ ರಾವಣನಿಗೆ ವರುಣನಿಲ್ಲದ ವಿಷಯವನ್ನು ತಿಳಿಸಿದ ಮೇಲೆ ರಾವಣ ತಾನು ವರುಣ ಲೋಕವನ್ನು ಕೂಡ ಗೆದ್ದಿರೋದಾಗಿ ಘೋಷಿಸಿಕೊಂಡು ಅಲ್ಲಿಂದ ಪುಷ್ಪಕದಲ್ಲಿ ಲಂಕೆಯ ಕಡೆಗೆ ಹೊರಟ. ಹೀಗೆ ಲಂಕೆಗೆ ಬಂದ ರಾವಣನಿಗೆ ಅಲ್ಲಿ ಭರ್ಜರಿಯಾದ ಸ್ವಾಗತವನ್ನು ಏರ್ಪಡಿಸಲಾಗಿತ್ತು. ರಾವಣನ ಪುಷ್ಪಕ ವಿಮಾನದ ತುಂಬ ನಾನಾ ಪ್ರಾಂತಗಳಿಂದ ಅವನು ಹೊತ್ತು ತಂದ ಸಂಪತ್ತಿತ್ತು. ಜೊತೆಗೆ ನಾನಾ ಭಾಗಗಳ ಸ್ತ್ರೀಯರನ್ನು ಕೂಡ ರಾವಣ ಅಪಹರಿಸಿ ತಂದಿದ್ದ. ಅಲ್ಲಿ ನಾಗಕನ್ಯೆಯರಿದ್ದರು, ದೈತ್ಯ ಸ್ತ್ರೀಯರಿದ್ದರು. ಶುಭ್ರವರ್ಣದ ಅತ್ಯಂತ ಸುಂದರವಾಗಿದ್ದ ಅನೇಕ ಸ್ತ್ರೀರತ್ನಗಳು ರಾವಣನಿಂದ ಬಂಧಿತರಾಗಿ ಅವನಿಗೆ ಶಾಪ ಹಾಕ್ತಾ, ಕಣ್ಣೀರು ಸುರಿಸ್ತಾ, ತಮ್ಮನ್ನು ಬಿಡಿಸುವ ದಿಕ್ಕೇ ಇಲ್ಲದಂತಾಯ್ತಲ್ಲ ಅಂತ ಹಲುಬುತ್ತಾ, ತಮ್ಮವರೆಲ್ಲರಿಂದ ದೂರ ಆದ ಕಾರಣಕ್ಕೆ ವೇದನೆಯನ್ನು ಅನುಭವಿಸ್ತಾ ಆ ಇಡೀ ಪುಷ್ಪಕ ವಿಮಾನವನ್ನು ತಮ್ಮ ನಿಟ್ಟುಸಿರು ದುಃಖದ ತಾಪದಿಂದ ಬಿಸಿಯೇರಿಸಿಬಿಟ್ಟಿದ್ರು. ರಾವಣ ಕೂಡ ಸ್ವಲ್ಪ ಖಿನ್ನನಾದಂತೆ ಕಾಣ್ತಾ ಇದ್ದನಾದರೂ ಅವನು ಲಂಕೆಯಲ್ಲಿ ಇಳಿದ ಕೂಡಲೇ ಅವನಿಗಲ್ಲಿ ದೊರೆತ ಸ್ವಾಗತ ಮತ್ತೆ ಅವನಲ್ಲಿ ಅದೇ ಉತ್ಸಾಹದ ಚಿಲುಮೆ ಏಳೋ ಹಾಗೂ ಮಾಡ್ತು. ಜಯ ಜಯಕಾರಗಳು, ಪುಷ್ಪವೃಷ್ಟಿ. ನಗರದ ಸ್ತ್ರೀಯರು ಹಾಗೂ ರಾಜಭವನದ ಹೆಂಗಸರಿಂದ ಆರತಿ ಮಾಡಿಸಿಕೊಂಡು ನಗರ ಪ್ರವೇಶ ಮಾಡಿದ ರಾವಣ ಅರಮನೆಗೆ ಕಾಲಿಡ್ತಿದ್ದ ಹಾಗೆ ಅವನ ಮುಂದೆ ಶೂರ್ಪನಖಿ ಧೊಪ್ಪನೆ ಬಂದು ಬಿದ್ಲು. ಅಣ್ಣ, ನಿನ್ನಂಥ ಕ್ರೂರಿ ಜಗತ್ತಲ್ಲಿ ಬೇರೆ ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ನೀನು ನಿನ್ನ ತಂಗಿಯ ಸೌಭಾಗ್ಯವನ್ನು ಕಿತ್ತುಕೊಂಡು ಬಿಟ್ಟೆ. ನನ್ನ ಗಂಡನನ್ನು ಕೊಂದು ಹಾಕಿ ನೀನು ಸಾಧಿಸಿದ್ದಾದರೂ ಏನು? ನನ್ನ ವೈಧವ್ಯಕ್ಕೆ ಕಾರಣನಾದ ನಿನ್ನನ್ನು ನಾನು ಹೇಗೆ ತಾನೇ ಕ್ಷಮಿಸಲಿ? ನೆಲಕ್ಕೆ ಬಿದ್ದು ಹೊರಳಾಡಿ ಅಳ್ತಾ ಇದ್ದ ತಂಗಿಯನ್ನು ಅಸಹನೆಯಿಂದಲೇ ಹಿಡಿದೆತ್ತಿದ್ದ ರಾವಣ. ಆದರೆ ತನ್ನ ಮನಸ್ಸಲ್ಲಿನ ಭಾವನೆಗಳವಳಿಗೆ ಗೊತ್ತಾಗದ ಹಾಗೆ ಎಚ್ಚರ ವಹಿಸಿದ. ಮಾತುಗಳಿಗೆ ಪ್ರೀತಿಯನ್ನು ಸವರಿ ಮುಖದಲ್ಲಿ ದುಃಖ ಪಶ್ಚಾತ್ತಾಪದ ಮುಖವಾಡ ಧರಿಸಿ ತನ್ನ ತಂಗಿಯ ಕ್ಷಮೆ ಕೇಳ್ದ. ತಂಗಿ, ನಿನಗೆ ಗೊತ್ತಿದೆ, ಯುದ್ಧಕ್ಕೆ ನಿಂತರೆ ನಾನು ಯಾರ ಜೊತೆಗೆ ಕಾದಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಮರೆತು ಹೋಗಿಬಿಡ್ತೀನಿ. ಅಲ್ಲಿ ಕಾಲಕೇಯರ ಜೊತೆಗಿನ ಕದನದಲ್ಲಿ ನನ್ನ ಸೇನೆಗೆ ಸೋಲಾಗಬಹುದು ಅನ್ನೋ ಆತಂಕ ಹಾಗೂ ಕ್ರೋಧದಲ್ಲಿ ನಾನು ಎದುರು ಸಿಕ್ಕವರೆಲ್ಲರನ್ನ ಕೊಂದು ಹಾಕಿದ್ನೇ ಹೊರತು ನಿನ್ನ ಪತಿಯನ್ನು ಉದ್ದೇಶಪೂರ್ವಕವಾಗಿ ಕೊಂದಿದ್ದಲ್ಲ. ಈಗ ಆಗಿದ್ದೆಲ್ಲ ಆಗೋಯ್ತು. ನೀನಿಲ್ಲಿಂದ ಜನಸ್ಥಾನಕ್ಕೆ ಹೋಗು. ಅಲ್ಲಿ ಖರನನ್ನು ಆ ಪ್ರದೇಶಕ್ಕೆ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡ್ತೀನಿ. ಅವನ ಜೊತೆಗೆ 14,000 ಯೋಧರನ್ನಲ್ಲಿಗೆ ಕಳುಹಿಸಿಕೊಡ್ತೀನಿ. ಖರನ ಸಹೋದರ ದೂಷಣ ಆ ಸೇನೆಯ ನಾಯಕತ್ವವನ್ನು ವಹಿಸಿ ಸೇನಾಪತಿಯಾಗಲಿ. ನೀನು ಆ ಪ್ರದೇಶದ ಅನಭಿಷಿಕ್ತ ಮಹಾರಾಣಿಯಂತೆ ಅಲ್ಲಿ ಜೀವನವನ್ನು ಮಾಡು. ನಮ್ಮ ಖರದೂಷಣರಿಬ್ಬರೂ ಕೂಡ ನಿನ್ನ ಆದೇಶದಂತೆ, ನಿನ್ನ ಅಪ್ಪಣೆಯಂತೆ ಅಲ್ಲಿ ರಾಜ್ಯಭಾರವನ್ನು ನಡೆಸ್ತಾರೆ. ಇನ್ನು ನೀನೇ ಅವರ ಅಧಿನಾಯಕಿ. ಸಮಾಧಾನ ಮಾಡ್ಕೋ. ಶೂರ್ಪನಖಿಯ ಕಣ್ಣಲ್ಲಿನ ಸಿಟ್ಟು ಹಾಗೇ ಇತ್ತು. ಆದರೆ ಅವಳ ತುಟಿಯ ಮೇಲೊಂದು ವಿಲಕ್ಷಣ ನಗೆ ಮೂಡಿತ್ತು. ರಾವಣನ ಮಾತುಗಳನ್ನು ಕೇಳಿ ಶೂರ್ಪನಖಿಗೆ ಸಮಾಧಾನವಾಯಿತಾ ಅಥವಾ ಅವಳು ಬೇರೇನೂ ಮಾಡಲಾಗದೆ ಅವನ ಮಾತುಗಳನ್ನು ಒಪ್ಪಿಕೊಂಡ್ಲಾ? ರಾವಣ ಶೂರ್ಪನಖಿಯನ್ನು ಖರದೂಷಣರ ಜೊತೆ ಜನಸ್ಥಾನಕ್ಕೆ ಕಳುಹಿಸಿಕೊಟ್ಟ. ಇದೆಲ್ಲ ಆದಮೇಲೆ ಲಂಕೆಯ ಅರಮನೆಯಲ್ಲಿ ಅವನ ಕಣ್ಣುಗಳು ಯಾರಿಗಾಗಿನೋ ಹುಡುಕಾಡ್ತಾ ಇದ್ದು, ಮನಸ್ಸು ಬಹುವಾಗಿ ಕುತೂಹಲಗೊಂಡಿತ್ತು. ಹಾಗಾದರೆ ರಾವಣ ಲಂಕೆಯಲ್ಲಿ ಹುಡುಕಿದ್ದು ಯಾರಿಗಾಗಿ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಗೆಳೆಯರೆ, ಇಲ್ಲಿ ರಸಾತಲ ಅಂದರೆ ಯಾವುದು? ಈ ಹಿಂದೆ ನಿಮಗೆ ಪಾತಾಳ ಲೋಕದ ಬಗ್ಗೆ ಹೇಳಿದ್ದೀನಿ. ಪಾತಾಳ ಅಂತ ಕರೆಯಲಾಗ್ತಾ ಇದ್ದದ್ದು ಇವತ್ತಿನ ದಕ್ಷಿಣ ಅಮೆರಿಕಾ ಪ್ರದೇಶವನ್ನು. ಬಲಿಚಕ್ರವರ್ತಿಯನ್ನು ದೇಶಭ್ರಷ್ಟನನ್ನಾಗಿ ಕಳುಹಿಸಿದ್ದು ಕೂಡ ಅಲ್ಲಿಗೇನೆ. ಹಾಗೆ ಹೋದ ಬಲಿ ಹಾಗೂ ರಾಕ್ಷಸ ಶಿಲ್ಪಿ ಮಯ ಅಲ್ಲಿ ಮತ್ತೊಂದು ರಾಜ್ಯವನ್ನು ಕಟ್ಟಿ ಆಳೋದಕ್ಕೆ ಶುರು ಮಾಡಿದರು. ಮಯನಿಂದ ಮಾಯನ್ ನಾಗರಿಕತೆ ಉದಯವಾಯಿತು ಅಂತ ಹೇಳಲಾಗುತ್ತೆ. ಅದು ನಿಮಗೆ ಗೊತ್ತಿದೆ. ಇನ್ನು ರಸಾತಲ ಅಂದರೆ ಯಾವುದು? ರಸಾತಲ ಅನ್ನೋದು ಇವತ್ತಿನ ಆಫ್ರಿಕಾ ಖಂಡ. ಅದು ನಾಗ ಹಾಗೂ ದೈತ್ಯರ ವಾಸಸ್ಥಾನವಾಗಿತ್ತು. ಕಾಲಕೇಯರು ಅಂತ ಕರೆಸಿಕೊಳ್ಳಲ್ಪಡ್ತಿದ್ದ ಅಸುರರು ಇದ್ದದ್ದು ಕೂಡ ಇದೇ ಆಫ್ರಿಕಾದಲ್ಲಿ ಅಂತ ಹೇಳಲಾಗತ್ತೆ. ಇನ್ನು ವರುಣನ ಜೊತೆಗಿನ ಯುದ್ಧ ಅಂದರೆ ಸಮುದ್ರ ಮಾರ್ಗದಲ್ಲಿ ರಾವಣ ಮತ್ತವನ ಸೇನೆ ಚಂಡಮಾರುತದ ಹೊಡೆತಕ್ಕೆ ಸಿಲುಕಿ ಅದನ್ನು ಎದುರಿಸಿ ಬಂದ ಬಗೆಯನ್ನು ಹೇಳೋದಕ್ಕೆ ಉಪಮೆಯನ್ನಾಗಿ ಬಳಸಲಾಗಿದೆಯಾ ಗೊತ್ತಿಲ್ಲ. ಯಾಕೆಂದರೆ ಆಫ್ರಿಕಾದಿಂದ ಶ್ರೀಲಂಕಾಗೆ ಬರುವಾಗ ಹಿಂದೂ ಮಹಾಸಮುದ್ರದಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ ಮತ್ತು ಆ ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದ ಚಂಡಮಾರುತಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಇದನ್ನೇ ವರುಣನೊಂದಿಗಿನ ಯುದ್ಧ ಅಂತ ಹೇಳಲಾಗಿದೆಯಾ? ಇರಬಹುದು, ತಳ್ಳಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಗೆಳೆಯರೆ ಲಂಕೆಯ ರಾವಣ ಇವತ್ತಿನ ಆಫ್ರಿಕಾ ಅಂತ ಹೇಳಲಾಗುವ ರಸಾತಲವನ್ನು ಗೆದ್ದು ಬಂದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ.